Good evening. Namaste to everyone. Atma, namaste. For session, just would like to share. Somebody yesterday sent a message stating that they are stuck in Malaysia and this meditation is really helping to gain strengthening all these aspects. ಎಷ್ಟು ಜನ ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ, ಏನೇನ್ ಆಗ್ತಿದೆ ಯಾರ ಜೀವನದಲ್ಲಿ ಅನ್ನೋದು ಅವ್ರಿಗೆ ಮಾತ್ರ ಅರ್ಥ ಆಗ್ತದೆ. There are a lot of confusion, conflicts, challenges, what they are going. Everything comes for some reason. Everything comes for some reason. What is that we can gain from that? We need to understand. Basically, during crisis, if we learn to transform ourselves for that betterment by developing the right skills, right approach, that will help a lot. Guru used to say, any difficult situation come in our life to make us stronger and more compassionate. After any difficult situation, the purpose of difficult situation is to become much more stronger and compassionate. If it is not happening, then we have not learned lesson ಅಂತ. ಇನ್ನು ಮಲೇಷಿಯಾದಿಂದ ಒಬ್ರು ಮೆಸೇಜ್ ಕಳಿಸಿದ್ದಾರೆ, ಅಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದೀನಿ, ನನ್ಗೆ ಈ ಧ್ಯಾನ ಪ್ರತಿದಿನ ತುಂಬಾ ಹೆಲ್ಪ್ ಆಗ್ತಾ ಇದೆ, ಮನ್ಸಿಗೆ ಧೈರ್ಯ ಬರ್ತಾ ಇದೆ, ಸಾಮರ್ಥ್ಯ ಬರ್ತಾ ಇದೆ. ಇದರ ಬೇರೆ ಬೇರೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಸಂದರ್ಭಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಪ್ರತಿಯೊಬ್ಬರಿಗೂ ಅವ್ರ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಅಂತ ಬಂದಾಗ, ಅದು ಇಂತಹ ಸಿಚುವೇಶನ್ ಅಲ್ಲಿ ಸಾರ್ವತ್ರಿಕವಾಗಿ ಆಗ್ತಾ ಇದ್ರು ಕೂಡ ನಾವೆಲ್ಲರೂ ವೈಯಕ್ತಿಕವಾಗಿ ಅನುಭವಿಸ್ತಾರೆ. ಎಲ್ಲರಿಗೂ ಆಗ್ತಿರುತ್ತೆ, ಆದ್ರೆ ನಮ್ಮೊಳಗಡೆ ಏನಾಗ್ತಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇವುಗಳನ್ನ, ಇಂತಹ ಸಮಸ್ಯೆಗಳನ್ನ ಎದುರಿಸ್ಬೇಕಾದ್ರೆ ಮನಸ್ಸು ಯಾವ ರೀತಿ ಆಗ್ಬೇಕು, ಯಾವ್ದ್ರ ಕಡೆಗೆ ಹೋಗ್ಬೇಕು? ಮನಸ್ಸು ಪಕ್ವ ಆಗಿ ಬರ್ಬೇಕಾಗಿರೋದು ಸ್ಟ್ರಾಂಗ್ ಆಗಿ ಬರ್ಬೇಕು, ಕಂಪ್ಯಾಷನೇಟ್ ಆಗಿ ಬರ್ಬೇಕು ಅಂತ. ಈ ಕಷ್ಟಗಳ ಉದ್ದೇಶನೇ ಏನು ಅಂತಂದ್ರೆ, ಅದು ಮನುಷ್ಯನನ್ನ ಪಕ್ವಗೊಳಿಸ್ಬೇಕು ಹಾಗೂ ಭಾವನಾತ್ಮಕವಾಗಿ ಮೃದುಗೊಳಿಸ್ಬೇಕು. ನಮ್ಗೆ ಕಷ್ಟ ಅನ್ನೋದು ಏನು ಅನ್ನೋದು ಅರ್ಥ ಆದಾಗ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹ ಒಂದು ಮನಸ್ಸಿನ ಮೆತ್ತಗಾಗತ್ತೆ. ಅದರಲ್ಲಿ ಒಳ್ತನ ಇರುದಿಲ್ಲ. ಯಾಕೆಂದ್ರೆ ಐ ನೋ ದೋಸ್ ಡಿಫಿಕಲ್ಟೀಸ್. ಇಫ್ ಐ ನೋ ದ ಚಾಲೆಂಜ್ ಆಫ್ ನಾಟ್ ಹ್ಯಾವಿಂಗ್ ಫುಡ್, if somebody is not having the food, if it is in my plate, I understand that. That is how we should transform ourselves ಅಂತ ಹೇಳ್ತೀವಿ. ಅದನ್ನ ಯಾವ್ದ್ರಿಂದ ಸಾಧ್ಯ ಆಗತ್ತೆ? ಈ ಟ್ರಾನ್ಸ್ಫಾರ್ಮೇಶನ್ ಯಾವ್ದ್ರಿಂದ ಸಾಧ್ಯ ಆಗತ್ತೆ ಅಂದ್ರೆ, we should have a right anchor. ಆಂಕರ್ ಅಂದ್ರೆ ಕನ್ನಡದಲ್ಲಿ ಅದನ್ನ ಲಂಗರು ಅಂತ. ಈ ಸಮುದ್ರದಲ್ಲಿ ಶಿಪ್ ಬರುತ್ತೆ, ಹಡಗು ಬಂದ್ಮೇಲೆ ಅದನ್ನ ಸರಿಯಾಗಿ ಕಟ್ಟಿಡ್ದೆ ಹೋದ್ರೆ ಏನಾಗುತ್ತೆ? ಅಂಚಿಗೆ ಬಂದಾಗ ಅದನ್ನ ಕಟ್ಟಿಡ್ಬೇಕು, ಆದ್ರೆ ಅದ್ ನೀರ್ ಇರುತ್ತೆ, ಹಗ್ಗ ಮಾತ್ರ ಹೊರಗಡೆ ಕಟ್ಟದೆ ಹೋದ್ರೆ ಏನಾಗುತ್ತೆ? ಆ ತೆರೆಯ ಅಬ್ಬರದಲ್ಲಿ ತೇಲ್ತಾ ಅದು ಮತ್ತೆ ನೀರಿನ ಮಧ್ಯೆ ಹೊಟ್ಟೋಗತ್ತೆ. ದಿಕ್ಕು ತಪ್ಪು ಎಲ್ಲೋ ಹೋಗ್ಬಿಡುತ್ತೆ, ಗಾಳಿ ಬಂದ ಕಡೆ ಹೊಟ್ಟೋಗುತ್ತೆ. ಒಂದು ಶಿಪ್ಗೆ ದಡಕ್ ಬರೋ ತನಕ ಲಂಗರು ಇರಬಾರ್ದು. ದಡಕ್ ಬಂದ್ಮೇಲೆ ಲಂಗರು ಇಲ್ದೆ ಹೋದ್ರೆ ಏನಾಗುತ್ತೆ? ಎಲ್ಲೆಲ್ಲೋ ಕಳ್ಕೊಂಡು. A ship needs anchor. Once it reaches, then it needs anchor. If there is no anchor for a ship, it tends to be lost. Gradually it will go away as the wind comes. Similarly, emotions are always related with the water. If we don't have anchor, we tend to be lost in our emotions. Today this emotion, tomorrow another emotion. We will be gradually lost. Some challenges our life really needs a strong anchoring. No matter what happens, I stabilize myself. I need to anchor myself. That strength is required.
What should be our anchor points? It should be principles. ತತ್ವಗಳಾಗಿರ್ಬೇಕು. ಜೀವನದಲ್ಲಿ ಯಾವುದನ್ನು ಬೇಕಾದ್ರೂ ಕಾಂಪ್ರಮೈಸ್ ಮಾಡ್ಕೊಳ್ಬಹುದು, ಆದ್ರೆ ಮೂಲಭೂತ ನಮ್ಮ ಪ್ರಿನ್ಸಿಪಲ್ಸ್ ಅನ್ನ ಮಾಡ್ಕೋಬಾರ್ದು, ಸಿದ್ಧಾಂತಗಳನ್ನ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ನಮ್ಮ ಮೂಲ ಬದುಕಿನ ಗುರಿನೇ ಅದಾಗಿರುತ್ತೆ. ಸಿದ್ಧಾಂತಗಳಂದ್ರೆ ಏನು ಅಂತ ನಾಳೆಯಿಂದ ಒಂದೊಂದಾಗಿ ಕಲಿತಾ ಹೋಗೋಣ. ಜೀವನದ ಸಿದ್ಧಾಂತಗಳೇನು, ನಮ್ಮನ್ನ ನಾವು ಹೇಗೆ ಪ್ರಯತ್ನ ಪೂರ್ವಕವಾಗಿ ಹಾರ್ಡ್ಶಿಪ್ ಅನ್ನ ಹೇಗೆ ಬೆಳೆಸ್ಕೋಬೇಕು, ಅದ್ರ ಬಗ್ಗೆ ನಾಳೆಯಿಂದ ಕಲಿಯೋಣ. ಮುಖ್ಯವಾಗಿ ಇವತ್ ಮನ್ಸಿಗೆ ಒಂದು ವಿಷಯ ತಂದ್ಕೊಳ್ಳಿ. ಕಷ್ಟ ಅನ್ನೋದು ಎಲ್ಲಾರ್ಗೂ ಇರುತ್ತೆ, ಒಂದೊಂದ್ ರೀತಿಯಲ್ಲಿ ಒಬ್ಬೊಬ್ರಿಗಿರುತ್ತೆ, ಒಂದೊಂದ್ ಟೈಮ್ ನಲ್ಲಿ ಒಬ್ಬೊಬ್ರಿಗಿರುತ್ತೆ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಷ್ಟದ ತೀವ್ರತೆ ಹೆಚ್ಚಿದೆಯೋ ಕಮ್ಮಿ ಇದೆಯೋ ಅನ್ನೋದ್ರು ಗೊತ್ತಾಗುತ್ತೆ. ಸ್ಕಿಲ್ ಜಾಸ್ತಿ ಬೆಳೆಸ್ಕೊಂಡವ್ರಿಗೆ So that today what we discussed was anchor. Why do you feel better? Because regularly you are meditating. Your mind is getting anchored on the prayer. Mind is getting anchored on the universal source, the power of universe, the ultimate source. And also the invocation is slightly different than prayer and meditation. Invocation, and especially during this prayer, to have a grosser comparison, it is like this. Now there are different people who are going to cook, who are going to have food, who are going to serve food. Cooking, serving, having. In a COVID situation, there are some people preparing food, some people provide food, some people receive food. Depending on their position, they will place themselves. If a person is in a food provider, providing food to others, it's very important job. The same thing is invocation. You are receiving the food and providing it to the people. You are becoming part of the universal energy. You are becoming one with the universe energy, and you are pass it on to the globe. That is where the invocation part, that is where we are positioning ourselves, because lot of energy is passing through you. You are feeling so strong. You are not in the receiving end, you are in a giving end. You are receiving from the God and you are giving it to lot of the entire earth. So you are also the provider, you are also the giver, you are also transformer. That is why still there is so much of energy with you. You are feeling stronger. Anchor is on the universe. Anchor is on the source of the light, source of the power, source of the love. Channelizing that energy. That is why internally we all feel that strength, some kind of inner energy strengthening. Otherwise, the informations from the outer world would have pulled us all somewhere. Be thankful for all the blessings, for getting this opportunity to become an anchor to the divine source and the provider to the needy.